ಇವತ್ತು 26 ಓಕೆ 26 ತಾರೀಕು ಮೇ. ಇವತ್ತಿನ ಗೋಲ್ಡ್ ಅನಾಲಿಸಿಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆ ಅನಾಲಿಸಿಸ್ ಮಾಡಿದೆ ಅಂತ. ಸೊ ಇವತ್ತು ನೀವು ನೋಡೋದಂತಾದರೆ ಸ್ಟಾರ್ಟಿಂಗ್ ಆಗಿ ನಾನು ಡೈಲಿ ನಿಮಗೆ ನನ್ನ ಅಂದರೆ ನಿನ್ನೆದು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ, 30 ಮಿನಿಟ್ಸ್ 30 ನಿಮಿಷ ಮತ್ತು 15 ನಿಮಿಷ ಮತ್ತು 5 ನಿಮಿಷ. ಓಕೆ, ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಹಾಕ್ತೇನೆ, ನಾನು ಯಾಕೆ ಇದು 3 ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡೋದು ನನ್ನ ಟ್ರೇಡಿಂಗ್ಗೋಸ್ಕರ ಅಂತ. ಸೊ ಈಗ ಫಸ್ಟಾಗಿ 30 ಮಿನಿಟ್ಸ್ ಅಂದರೆ 30 ನಿಮಿಷದಲ್ಲಿ ಫಸ್ಟ್ ನಾನು ಡೈರೆಕ್ಷನ್ ನೋಡ್ತೇನೆ, ಮಾರ್ಕೆಟ್ ಬಯಸ್ನೆಸ್. ಸೊ 30 ನಿಮಿಷದಲ್ಲಿ ಕ್ಲಿಯರಾಗಿ ಮಾರ್ಕೆಟ್ ಡೌನ್ ಸೈಡಲ್ಲಿ ಹೋಗ್ತಾ ಉಂಟು. ಓಕೆ, ಅಂದರೆ ಡೌನ್ ಸೈಡ್ ಬೇರಿಶ್ ಟ್ರೆಂಡ್, ಸೆಲ್ ತಗೊಳ್ಬೋದು ಅಂತ. ಸೊ ಫಸ್ಟ್ 30 ನಿಮಿಷದಲ್ಲಿ ನನಗೆ ಬಯಸ್ನೆಸ್ ಗೊತ್ತಾಯಿತು, ಯಾವ ಡೈರೆಕ್ಷನಲ್ಲಿ ಯಾವ ದಾರಿಯಲ್ಲಿ ಹೋಗ್ತಾ ಉಂಟು ಅಂತ. ಮತ್ತು ನಾನು 15 ನಿಮಿಷ ಬಂದು ಕ್ಯಾಂಡಲ್ ಫಾರ್ಮೇಷನ್ ನೋಡ್ತೇನೆ, ಕ್ಯಾಂಡಲ್ಸ್ ಹೇಗೆ ಫಾರ್ಮ್ ಆಗಿದೆ, ಅಂದರೆ ಕ್ಯಾಂಡಲ್ ಸ್ಟ್ರಾಂಗ್ ಉಂಟಾ ವೀಕ್ ಉಂಟಾ, ಅಥವಾ 30 ನಿಮಿಷದ ಡೈರೆಕ್ಷನ್ ಅಂದರೆ ಸೆಲ್ ಡೈರೆಕ್ಷನ್ ಬ್ರೇಕ್ ಆಗಿ ಎಲ್ಲಾದರೆ ಡೈರೆಕ್ಷನ್ ಚೇಂಜ್ ಮಾಡ್ತಾ ಉಂಟಾ ಅಂತ ನಾನು ಅದಲ್ಲಿ 15 ನಿಮಿಷ ಪ್ರಕಾರ ನೋಡ್ತೇನೆ. ಓಕೆ, ಮತ್ತು 5 ನಿಮಿಷ ಪ್ರಕಾರ ನಾನು ಎಂಟ್ರಿ ತಗೊಳ್ತೇನೆ. ಸೊ ಸಿಂಪಲ್, ಇದು 3 ಟೈಮ್ ಫ್ರೇಮ್ ಮಾತ್ರ ಸಾಕು ಒಂದು ಟ್ರೇಡಿಂಗಲ್ಲಿ ಕರಿಯರ್ ಮಾಡೋದಂತಾದರೆ ಅಥವಾ ಒಳ್ಳೇದು ಮಾಡಿ ಟ್ರೇಡ್ಸ್ ತಗೊಳ್ಳೋದಂತಾದರೆ. ಓಕೆ, ಸೊ ಸಿಂಪಲ್ಲಾಗಿ ಇದು ನಿನ್ನೆದು ಲೆವೆಲ್ಸ್, ಇದು ಬೇಕಾಗಿಲ್ಲ ಈಗ, ಆದರೆ ಕೂಡ ನಾನು ಮಾರ್ಕ್ ಮಾಡಿಟ್ಟಿದ್ದೇನೆ. ಎಂತಕ್ಕಂದರೆ ನಿನ್ನೆ ನಾವು ನೋಡಿದ ಪ್ರಕಾರ ಇಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೆ ನಾನು, ಮತ್ತು ಇಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೆ. ಸೊ ಆದರೆ ಇದು ಆ್ಯಕ್ಚುಲಿ ಸಣ್ಣ ಮಿಸ್ಟೇಕ್ ಮಾಡಿದ್ದೆ ನಾನು ನಿನ್ನೆ, ಮತ್ತು ನಾನು ಅನಾಲಿಸಿಸ್ ಮಾಡಿದ ನಂತರ ಗೊತ್ತಾಯಿತು ಇದು ಸಣ್ಣ ಮಟ್ಟದ 15 ಮಿನಿಟ್ಸ್ ಅಷ್ಟು ಸ್ಟ್ರಾಂಗ್ ಲೆವೆಲ್ ಅಲ್ಲ. ಓಕೆ, ಸೊ ಆ್ಯಕ್ಚುಲಿ ನಾವು ಇದು ಲೆವೆಲಿಗೆ ವೆಯ್ಟ್ ಮಾಡಬೇಕಿತ್ತು. ಇದು ಲೆವೆಲಲ್ಲಿ ಇದು ಟ್ರೇಡ್ ವರ್ಕ್ ಆಯಿತು. ಎಂತಕ್ಕಂದರೆ ಇದು ಒಳ್ಳೆಯ ಟ್ರೇಡ್, ಅಂದರೆ ಇದು 30 ಮಿನಿಟ್ಸ್ ಲೆವೆಲಿಂದ ರಿಜೆಕ್ಷನ್ ತೊಗೊಂಡು ಕೆಳಗೆ ಬಂದು, ಅದೇ ಸೇಮ್ ಆಗಿ ಇನ್ನೊಂದು 30 ಮಿನಿಟ್ಸ್ ರಿಜೆಕ್ಷನ್ ತೊಗೊಂಡು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದು ಕೆಳಗೆ ಹೋಗ್ತಿದೆ. ಓಕೆ, ಅದರಿಂದಾಗಿ ನಾವು ಇದು ಟ್ರೇಡ್ ತೊಗೊಂಡದ್ದು ನಿನ್ನೆ 2 ಟ್ರೇಡ್. ಓಕೆ, ಈಗ ಇವತ್ತಿನ ದಿನದ ಪ್ರಕಾರ ಇದೊಂದು ಇಂಪಾರ್ಟೆಂಟ್ ಲೆವೆಲ್, ಯಾಕಂದರೆ 30 ನಿಮಿಷದ ಪ್ರಕಾರ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತೊಗೊಂಡಿದೆ. ಸೇಮ್ ಆಗಿ ಇಲ್ಲಿ ಕೂಡ ನೀವು ನೋಡ್ಬೋದು, ಇದು ಟ್ರೇಡ್ ಕೂಡ ಹಾಗೇ, ಇದು ಲೆವೆಲ್ಸ್ ಕೂಡ ಹಾಗೇ, ಇಲ್ಲಿ ಒಂದು ಲೆವೆಲ್ ಫಾರ್ಮ್ ಆಗಿದೆ. ಓಕೆ, ಅಂದರೆ ಒಂದು ಮಾರ್ಕಿಂಗ್ ಮಾಡೋದಂತಾದರೆ ಈಗ ನೋಡ್ಬೋದು ನೀವು, ಇದೊಂದು ಬೇಸ್ ಫಾರ್ಮ್ ಆಗಿದೆ ಮತ್ತು ಇದೊಂದು ಲೆವೆಲ್ ಫಾರ್ಮ್ ಆಗಿದೆ, ಮತ್ತು ಇದು ವ್ಯೂ ಇದು ಇವತ್ತಿನ ದಿನ ಪ್ರಕಾರ. ಓಕೆ, ಸೊ ಎಲ್ಲಾದರೆ ನಾನು 5 ಮಿನಿಟ್ಸಲ್ಲಿ ಒಳ್ಳೆ ಎಂಟ್ರಿ ಬಂದರೆ ನಾನು ನಿಮಗೆ ಶೇರ್ ಮಾಡ್ತೇನೆ ಹೇಗೆ ತಗೊಂಡೆ ಅಂತ. ಆದರೆ ಇದು ಈಗ ತನಕದ ಅನಾಲಿಸಿಸ್. ಓಕೆ, ಸೊ ಇಲ್ಲಿ ಒಂದು ಸೆಟಪ್ ಫಾರ್ಮ್ ಆಗ್ತಾ ಉಂಟು ಆ್ಯಕ್ಚುಲಿ ಡೌನ್ ಸೈಡಿಗೆ, ಆದರೆ ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸಲ್ಲಿ ನಾವು ಟ್ರೇಡ್ ತೊಗೊಳ್ಬೇಕು. ಸೊ ಒಂದೊಂದು ವೇಟ್ ಮಾಡುವ, ಈ ಲೆವೆಲ್ ಎಲ್ಲಾದರೂ ಟಚ್ ಆಗಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆದರೆ ಇಲ್ಲಿ ತನಕ ಬಂದು ಈ ಲೆವೆಲ್ ತನಕ ಬಂದು ಫಾರ್ಮ್ ಆದರೆ ಒಂದು ಟ್ರೇಡ್ ತೊಗೊಳ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್ 2 ಲೆವೆಲ್. ಸೊ ಇವತ್ತಿನ ದಿನ ಪ್ರಕಾರ ಎಲ್ಲಾದರೆ ಸೆಲ್ ಟ್ರೇಡ್ಸ್ ಬಂದರೆ ನಾನು ತೊಗೊಳ್ತೇನೆ ಸ್ಟ್ರಾಂಗ್ ಆಗಿ ಫಾರ್ಮೇಷನ್ ಆದರೆ ಈ ಲೆವೆಲಲ್ಲಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಏನಾದರೂ ಇನ್ಪುಟ್ಸ್ ಫೀಡ್ಬ್ಯಾಕ್ ಇದ್ದರೆ ಮೆನ್ಷನ್ ಮಾಡಿ. ಸೊ ಆದಷ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲರಿಗೆ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಆಗ ನಾನು ನಿಮಗೆ ಲೆವೆಲ್ಸ್ ಹೇಳಿದೆ ಅಲ್ವಾ, ಇಂಪಾರ್ಟೆಂಟ್ ಲೆವೆಲ್, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇರ್ತದೆ ಇವತ್ತಿನ ದಿನದಲ್ಲಿ. ಇಲ್ಲಿ ಪ್ರೈಸ್ ಟಚ್ ಆಗಿ ಬಂದು ರಿವರ್ಸಲ್ ಕೊಡ್ಬೋದು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಲೆವೆಲ್ ನಾನು ಮಾರ್ಕ್ ಮಾಡಿದ್ದೆ. ನನ್ನ ಅನಾಲಿಸಿಸ್ ಹೇಗಿತ್ತಂದರೆ ಪ್ರೈಸ್ ಇಲ್ಲಿಂದ ಬಂದು ಇಲ್ಲಿ ಟಚ್ ಆಗಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟ ನಂತರ 5 ಮಿನಿಟ್ಸಲ್ಲಿ ಮತ್ತೆ ಎಂಟ್ರಿ ತಗೊಳ್ಳೋದಂತ ಪ್ಲ್ಯಾನ್ ಇತ್ತು. ಓಕೆ, ಅದರ ಹಾಗೆ ಬಂದಿದೆ. ಸೊ ನಾನು ಆ್ಯಕ್ಚುಲಿ 2 ಟ್ರೇಡ್ ತೊಗೊಂಡೆ ಇದರಲ್ಲಿ ಈ ಲೆವೆಲ್ ಬಂದ ನಂತರ. ಸೊ ನಾನು ಹೇಳ್ತೇನೆ, ಒಂದು ಟ್ರೇಡ್ ಫಸ್ಟ್ ಟ್ರೇಡ್ ಹೇಗಿತ್ತಂದರೆ ಪ್ರೈಸ್ ಇಲ್ಲಿ ಬಂದು ಒಂದು ರಿಜೆಕ್ಷನ್ ಕೊಟ್ಟಿತ್ತು. ಓಕೆ, ಸೊ ಇಲ್ಲಿ ಕೊಟ್ಟ ನಂತರ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ. ಓಕೆ, ಸೊ ಈ ಲೆವೆಲಲ್ಲಿ ಎಂಟ್ರಿ ತೊಗೊಂಡೆ, ಮತ್ತು ನನ್ನ ಸ್ಟಾಪ್ ಲಾಸ್ ಇದರ ಮೇಲೆ ಇತ್ತು. ಸ್ಟಾಪ್ ಲಾಸ್ ಸ್ವಲ್ಪ ಸಣ್ಣದಿತ್ತು ನಂದು, ಅದರಿಂದಾಗಿ SL ಹಿಟ್ ಆಗಿದೆ. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು, ಸಣ್ಣ ಮಟ್ಟದೊಂದು ಲಿಕ್ವಿಡಿಟಿ ಆಗಿ ಒಂದು ಸ್ವೀಪ್ ಆಗಿ ಮತ್ತೆ ಪ್ರೈಸ್ ಡೌನ್ ಸೈಡ್ ಹೋಗಿದೆ. ಸೊ ನನಗೆ ಹೇಳಿದಾಗೆ ನನ್ನ ಅನಾಲಿಸಿಸ್ ಕಂಪ್ಲೀಟ್ಲಿ ಡೌನ್ ಸೈಡ್ ಬಯಸ್ನೆಸ್ ಇತ್ತು, ಡೌನ್ ಸೈಡ್ ಸೆಲ್ ಶಾರ್ಟ್ ಮಾಡುವ ಅಪ್ರೋಚೇ ಇತ್ತು.
ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ಫಸ್ಟ್ ಟ್ರೇಡ್ ನಂದು ಎಸ್ ಎಲ್ ಹಿಟ್ ಆಯಿತು. ಓಕೆ, ಸೊ ಹಾಗೇನೆ ನಾನು ಸೆಕೆಂಡ್ ಟ್ರೇಡ್ ವೆಯ್ಟ್ ಮಾಡಿದೆ. ಸೊ ಸೆಕೆಂಡ್ ಟ್ರೇಡ್ ವೆಯ್ಟ್ ಮಾಡಿದ ನಂತರ ಸೊ ಸೆಕೆಂಡ್ ಟ್ರೇಡ್ ಎಂಟ್ರಿ ಎಲ್ಲಿತ್ತಂದರೆ ಈ ಕ್ಯಾಂಡಲಲ್ಲಿ ಎಂಟ್ರಿ ಇತ್ತು. ಓಕೆ, ಸೊ ಇದು ಇಲ್ಲಿ, ಸೊ ಇಲ್ಲಿ ಎಂಟ್ರಿ ತಗೊಂಡೆ ನಾನು. ಇಲ್ಲಿ ಎಂಟ್ರಿ ತಗೊಂಡ ನಂತರ ನೀವು ನೋಡ್ಬೋದು ಒಂದು ಒಳ್ಳೆ ಸ್ವಿಂಗ್, ಇದರ ಸ್ಟಾಪ್ ಲಾಸ್ ಇದರ ಮೇಲೆ ಇತ್ತು. ಇದು ಪ್ರೀವಿಯಸ್ ಕ್ಯಾಂಡಲ್ ಹೈ ತನಕ ಇತ್ತು. ಮತ್ತು 1:2 ಟ್ರೇಡ್ ತಗೊಂಡೆ. ಓಕೆ, ಇದು ಸೊ ಇದು ಒಳ್ಳೆ ಟ್ರೇಡ್ ಆಗಿ ಒಂದು 1:2 ಹಿಟ್ ಆಗಿದೆ ನಂದು. ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಟ್ರೇಡ್ ಎಸ್ ಎಲ್ ಹಿಟ್ ಆದ ನಂತರ ಇಮಿಡಿಯೇಟಾಗಿ ಸೆಕೆಂಡ್ ಟ್ರೇಡ್ ತೊಗೊಂಡೆ. ಆದರೆ ಇಲ್ಲಿ ನೀವು ನೋಡ್ಬೋದು ಸೈಕಾಲಜಿಕಲಿ ಒಂದು ಸಣ್ಣ ಮಟ್ಟದ ಅಪ್ಸೈಡ್ ಬಂತು, ಆದರೆ ಡೌನ್ ಸೈಡ್ ಬಂತು. ಆದರೆ ನಾನು ಅದು ಅಪ್ರೋಚ್ ಹೇಗಿತ್ತಂದರೆ ಕಂಪ್ಲೀಟ್ಲಿ ನನ್ನ ಅನಾಲಿಸಿಸ್ ಪ್ರಕಾರ ನಾನೇನು ಫಾಲೋ ಮಾಡಿದೆ, ಸ್ಟ್ರಾಟಜಿ ಪ್ರಕಾರನೇ ಫಾಲೋ ಮಾಡಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.